ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. BMTC 2286 ನಾನ್-HK ನಿರ್ವಾಹಕ ಹುದ್ದೆಯ ಆರ್ಡರ್ ಕಾಪಿಯನ್ನು ಸೋಮವಾರ ನೀಡಲಾಗ್ತಿದೆ. ದಯಮಾಡಿ ವೆಬ್ಸೈಟ್ನಲ್ಲಿ ಏನು ಅನೌನ್ಸ್ ಮಾಡಿದ್ದಾರೆ ರ್ಯಾಂಕ್ ವೈಸು ಪ್ರತಿದಿನ 90 ಜನ, ಮಾರ್ನಿಂಗ್ 90 ಮೆಂಬರ್ಸು, ಆಫ್ಟರ್ನೂನ್ 90 ಮೆಂಬರ್ಸು ಅವ್ರು ಮಾತ್ರ ಹೋಗಿ, ಉಳಿದವರು ಹೋಗೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಕೆಲವರು ಡೌಟ್ಸ್ನ ಕೇಳ್ತಾಯಿದ್ರಿ. ಹಾಗಾಗಿ ಏನು BMTC ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ ಆ ವೆಬ್ಸೈಟ್ ಫಾಲೋ ಮಾಡ್ಕೊಂಡು ಹೋಗಿ. ಯಾವುದೇ ಯೂಟ್ಯೂಬರ್ ಹಾಗೂ ಯಾವುದೇ ಫ್ರೆಂಡ್ಸ್ನ ಕೇಳಿಕೊಂಡು ಏನು ಮಾತಾಡೋಕ್ಕೆ ಹೋಗ್ಬೇಡಿ. ಯಾಕೆಂತಂದರೆ BMTC ವೆಬ್ಸೈಟ್ನಲ್ಲಿ ಏನು ಪಬ್ಲಿಷ್ ಮಾಡಿದ್ದಾರೆ ಅದೇ ಅಂತಿಮ ತೀರ್ಮಾನ. ಹಾಗಾಗಿ ಏನು ಪಬ್ಲಿಷ್ ಮಾಡಿದ್ದಾರೆ ರ್ಯಾಂಕ್ ವೈಸು ಸೋಮವಾರ ಕಡ್ಡಾಯವಾಗಿ ಯಾರು ಮಿಸ್ ಮಾಡ್ದಲೇ ಹೋಗಿ ಡ್ಯೂಟಿ ಆರ್ಡರ್ನ ತಗೊಳ್ಳಿ. ಆದೇಶ ಪತ್ರ ವಿತರಣೆಗೆ ರಾಮಲಿಂಗಾರೆಡ್ಡಿ ಸಾಹೇಬ್ರಿಂದನೇ ವಿತರಣೆ ಆಗುತ್ತೆ ಅಂತ ಮಾಹಿತಿ ಬಂದಿದೆ. ಅವತ್ತು ನೀವೇನೇನು ತೊಗೊಂಡೋಗ್ಬೇಕು ಅಂತಂದರೆ 5200 ರೂಪಾಯಿ ಅಮೌಂಟು ಹಾಗೂ ಮೀಸಲಾತಿ ಕೋರಿ ಏನು ಹೇಳಿ ಅರ್ಜಿ ಸಲ್ಲಿಸಿದ್ರಿ, ಅಪ್ಲಿಕೇಶನ್ ಹಾಕ್ಬೇಕಾರೆ ಅದನ್ನು ಫುಲ್ ಒರಿಜಿನಲ್ ತೊಗೊಂಡೋಗಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. 5200 ರೂಪಾಯಿ ದುಡ್ಡು, ಒರಿಜಿನಲ್ ಡಾಕ್ಯುಮೆಂಟ್ಸು ಅವತ್ತು ನಿಮ್ಮದು ಯಾವತ್ತಿದೆ ರ್ಯಾಂಕ್ ವೈಸು ಅವತ್ತು ನೀವು ಮಿಸ್ ಮಾಡ್ದೇ ತೊಗೊಂಡು ಹೋಗಬೇಕು. ಯಾವುದೇ ಕಾರಣಕ್ಕೂ ಡಾಕ್ಯುಮೆಂಟ್ಸ್ ಆಗಲಿ ಅಮೌಂಟ್ ಆಗಲಿ ಮಿಸ್ ಮಾಡೋಂಗಿಲ್ಲ. ಅಲ್ಲಿ ನಿಮಗೊಂದು ವಾಯ್ಸ್ ರೆಕಾರ್ಡ್ ಹಾಕ್ತೀನಿ, ಇವಾಗ ಕೇಳ್ಕೊಬನ್ನಿ. ಹಾಕುವಾಗ ಏನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರಾ? ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ ನಿಮ್ಗೆ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ವೆಬ್ಸೈಟ್ ಅಲ್ಲಿ ಸರ್, ಅದೇ ಡಾಕ್ಯುಮೆಂಟ್ಸ್ ಜೊತೆಗೆ 5200 ರೂಪಾಯಿ ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಕಟ್ಲಿಕ್ಕೆ ಅಮೌಂಟ್ ಬೇಕು. ಎಲ್ಲವನ್ನು ತಗೊಂಡು ಸೋಮವಾರ ಬೆಳಗ್ಗೆ 8:30ಗೆ ಶಾಂತಿನಗರ ಹೆಡ್ ಆಫೀಸ್ ಹತ್ರ ಇರೋ ಸ್ವಾತಿ ಹೋಟೆಲ್ಗೆ ಬರಬೇಕಾಗುತ್ತೆ ಸರ್. ಹಾಂ ಮ್ಯಾಮ್, ಅದು ಅವತ್ತೇ ಮ್ಯಾಮ್ ಡ್ಯೂಟಿ ಹಂಗೆ ಜಾಯ್ನಿಂಗ್ ಏನು ಮಾಡ್ಕೊಳ್ಬಿಟ್ಟು ಮತ್ತೊಂದಿಷ್ಟು ದಿನ ಟೈಮ್ ಕೊಡ್ತೀರಾ ಮ್ಯಾಮ್? ಸರ್ ನಮ್ಗೆ ಏನು ಕೊಡ್ತಿಲ್ಲ, ಅಲ್ಲಿ ಬಂದು ವಿಚಾರಿಸಿ ಸರ್, ನಿಮ್ಗೆ ಅಲ್ಲಿ ಬಂದಾಗ ತಿಳಿಸ್ಕೊಡ್ತಾರೆ. ಹೌದಾ ಮ್ಯಾಮ್, ಆಯ್ತು ಓಕೆ. ನಾನು ಹೇಳಿದ್ದೀನಿ ಸರ್, ಬರ್ಲಿಕ್ಕೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಓಕೆನಾ? ಓಕೆ ಮ್ಯಾಮ್, ಓಕೆ ಸರಿ ಥ್ಯಾಂಕ್ಸ್. ಫ್ರೆಂಡ್ಸ್, ಕೇಳ್ಕೊಂಬಂದ್ರಿ ಅನಿಸುತ್ತೆ. ಇವಾಗ ಏನು ಬ್ಯಾಚ್ ವೈಸ್ ಮಾಡಿದ್ದಾರೆ ಆ ಬ್ಯಾಚ್ ವೈಸ್ ಮಾತ್ರ BMTC ಆಫೀಸ್ಗೆ ಹೋಗಬೇಕು. ಯಾಕಂತಂದರೆ ಅವರು 2286 ಜನಕ್ಕೂ ಒಟ್ಟಿಗೆ ಕೊಡೋಕ್ಕಾಗಲ್ಲ, ಅಥವಾ ಬೇರೆ ಏನೋ ಕಾರಣಾಂತರದಿಂದ ಬ್ಯಾಚ್ ವೈಸ್ ಮಾಡಿದ್ದಾರೆ. ಹಾಗಾಗಿ BMTC ವೆಬ್ಸೈಟ್ನಲ್ಲಿ ಏನು ತೀರ್ಮಾನ ಆಗುತ್ತೋ ಅದೇ ಅಂತಿಮ ತೀರ್ಮಾನ. ಹಾಗಾಗಿ ಇನ್ನೂ ನಾಳೆ ಮತ್ತು ನಾಡಿದ್ದು ಟೈಮ್ ಇದೆ. ಅದರೊಳಗಡೆ ವೆಬ್ಸೈಟ್ನಲ್ಲಿ ಏನು ಬೇಕಾದರೂ ಅಪ್ಲೋಡ್ ಆಗ್ಬೋದು. ಸದ್ಯಕ್ಕೆ ಇವಾಗ ಕಾಲ್ ಮಾಡ್ತಾಯಿದ್ದಾರೆ, ವಾಯ್ಸ್ ರೆಕಾರ್ಡಿಂಗ್ ಕೇಳ್ಕೊಬಂದ್ರಿ ಅನಿಸುತ್ತೆ. ಆ ಕಾಲ್ ಮಾಡಿರೋರು ಸೋಮವಾರ 5200 ರೂಪಾಯಿ ದುಡ್ಡು ನೀವೇನೇನು ಸಬ್ಮಿಟ್ ಮಾಡಿದ್ರಿ ಒರಿಜಿನಲ್ ಡಾಕ್ಯುಮೆಂಟ್ಸು ತೊಗೊಂಡು ಸೋಮವಾರ ಹೋಗಿ. ಹಾಗೆ ಕೆಲವರು ಮೆಡಿಕಲ್ ಬಗ್ಗೆ ಕೇಳ್ತಿದ್ದೀರಾ. ಮೆಡಿಕಲ್ಲು ಓನ್ ಡಿಸ್ಟಿಕ್ ಅಥವಾ ಬೆಂಗಳೂರು ಅಂತ ಅದು ಇನ್ನೂ ಮಾಹಿತಿ ಬಂದಿಲ್ಲ. ಆದೇಶ ಪತ್ರ ನೀಡಿದ ಮೇಲೆ ಅದು ಮಾಹಿತಿ ಬರುತ್ತೆ. ಅದಾದ ನಂತರ ಆ ಮೆಡಿಕಲ್ ಪ್ರೊಸೆಸ್ನ ನಾನು ಡೀಟೇಲ್ಸ್ ಕೊಡ್ತೀನಿ. ಹಾಗೆ ಬೇರೆ ಏನಪ್ಪ ಅಂತಂದರೆ ಸಿಂಧುತ್ವದ ಬಗ್ಗೆ ಕೇಳ್ತಾ ಇದ್ದಾರೆ ಕೆಲವರು. ಅದ್ರ ಬಗ್ಗೆ ಇನ್ನೂ ಮಾಹಿತಿ ಬಂದಿಲ್ಲ. ಯಾಕಂತಂದರೆ ಅದು ಡ್ಯೂಟಿಗೆ ಬಂದ ಮೇಲೆ ಮಾಡಿಸ್ಕೋತಾರೆ ಅನಿಸುತ್ತೆ. ಯಾರೂ ಆತರ ಪಡಬೇಡಿ. BMTC ವೆಬ್ಸೈಟ್ನಲ್ಲಿ ಏನು ತೀರ್ಮಾನ ಆಗುತ್ತೆ ಅಪ್ಲೋಡ್ ಆಗುತ್ತೆ. ಅದಾದ ನಂತರ ಎಲ್ಲರೂ ಪ್ರೊಸೆಸ್ನ ಸ್ಟಾರ್ಟ್ ಮಾಡಿ. ಅಲ್ಲಿವರೆಗೂ ಅವ್ರವ್ರ ಮಾತು ಕೇಳ್ಕೊಂಡು ಯೂಟ್ಯೂಬರು ಹಾಗೆ ಫ್ರೆಂಡ್ಸ್ಗಳ ಮಾತು ಕೇಳ್ಕೊಂಡು ಏನೇನೋ ಕಾಲ್ ಮಾಡೋದು, ಕಮೆಂಟ್ ಮಾಡೋದು ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಏನೇ ಆದರೂ ನಿಮಗೆ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಸದ್ಯಕ್ಕೆ ಈಗೇನು ಬ್ಯಾಚ್ ವೈಸ್ ಮಾಡಿದ್ದಾರೆ ಅವ್ರುಗಳು ಮಾತ್ರ ಹೋಗಿ ಡ್ಯೂಟಿ ಆರ್ಡ್ರನ್ನ ತೊಗೊಳ್ಳಿ. ಅದಾದಮೇಲೆ ಅವರು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಡ್ಯೂಟಿ ಸ್ಟಾರ್ಟ್ ಮಾಡೋದಾ ಅಥವಾ ಮೆಡಿಕಲ್ ಮಾಡೋದಾ ಅಂತ. ನನ್ನ ಪ್ರಕಾರ ಮೆಡಿಕಲಿಗೆ ಕಳಿಸ್ತಾರೆ ಅಷ್ಟು ಜನ ಬ್ಯಾಚನ್ನ. ಮೆಡಿಕಲ್ ಆದ ನಂತರ ಟ್ರೈನಿಂಗ್ ಕಳಿಸ್ತಾರೆ. ಟ್ರೈನಿಂಗ್ ಆದ ನಂತರ ಡಿಪೋ ಕಳಿಸ್ತಾರೆ. ಯಾಕೆಂದರೆ HKನಲ್ಲಿ ಇದೇ ಥರನೇ ಆಗಿರೋದು. ಮುಂದೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಅಪ್ಡೇಟ್ನ ಮಾಡ್ತೀನಿ. ಹೆಚ್ಚಿನ ಮಾಹಿತಿಗಾಗಿ BMTC ವೆಬ್ಸೈಟ್ನ ಸರ್ಚ್ ಮಾಡಿ. ಥ್ಯಾಂಕ್ ಯು.